भगवान की, आचार्य भगवान कुंद कुंद भगवान की, आचार्य गुरुदेव समाज सम्राट परोपकारी विद्यासागर महाराज की, परम पूज्य आचार्य गुरुदेव परोपकारी आचार्य सागर महाराज की, अहिंसा परमो धर्म की। ತಾವೆಲ್ಲರೂ ಸಹ ಮಂಗಲವನ್ನ ಸಹ ಅಮಂಗಲವಾಗಿ ನಾನಾ ಗತಿಗಳಲ್ಲಿ ಜೀವ ಪರಿಭ್ರಮಣೆಯನ್ನು ಮಾಡ್ತಾ ಬರ್ತಾ ಇದೆ ಬಂಧುಗಳೇ. ಅಂತ ಜೀವದಲ್ಲಿ ನಾವು ನೀವು ಎಲ್ಲ ಒಂದಾಗಿ ಬಂದು ಇಂಥ ಸಂಸಾರದ ಪಾರ ಆಗ್ಬೇಕಂದ್ರೆ ಮಂಗಲದ ತರಣ ಹೋದಾಗ ಮಾತ್ರ ಜೀವನ ಪಾವನವಾಗಲಿಕ್ಕೆ ಸಾಧ್ಯ, ಮಂಗಲವಾಗಲಿಕ್ಕೆ ಸಾಧ್ಯ ಬಂಧುಗಳೇ. ಇವತ್ತು ಬೆಳಿಗ್ಗೆ ಬಹಳ ಉತ್ತಮವಾದ ಮಂಗಲ ಭಾವದೊಂದಿಗೆ ಕುರ್ಚಿಯಲ್ಲಿ ಎಲ್ಲರೂ ಸಹ ಬೆಳಿಗ್ಗೆ 6 ಗಂಟೆಯಿಂದ ನಿರಂತರವಾಗಿ ಧರ್ಮ ಜ್ಞಾನದಲ್ಲಿ ತಾವೆಲ್ಲರೂ ತನಿಗರಾಗಿದ್ರಿ. ಬಹು ದೂರದಿಂದ ಬೆಂಗಳೂರು ಆದಿ ಅಲಗಲ ಪ್ರಾಂತ್ಯದಲ್ಲೂ ಸಹ ಎಲ್ಲರೂ ಬಂದಿದ್ರಿ. ತಾವೆಲ್ಲರೂ ಬೆಳಿಗ್ಗೆಯಿಂದನೂ ಸಹ ಧರ್ಮ ಪುರುಷಾರ್ಥದೊಂದಿಗೆ ನಿರಂತರವಾಗಿದ್ದೀರಿ ಬಂಧುಗಳೇ. ಬೆಳಿಗ್ಗೆ ಪ್ರಪ್ರಥಮವಾಗಿ ಜಿನೇಂದ್ರ ಭಗವಂತರ ವಿಹಾರವನ್ನು ಮಾಡಿಸಿ ಜಿನೇಂದ್ರ ಭಗವಂತರ ಅಭಿಷೇಕವನ್ನು ಮಾಡಿದೆ. ಇವತ್ತು ಬಹಳ ಉತ್ಕೃಷ್ಟವಾದಂತ ಅಭಿಷೇಕ ಆಯಿತು. 185 ಜನ ಎಲ್ಲ ಬಾಲಕರಿಂದ ವೃತ್ತ ತನಕ ಎಲ್ಲರೂ ಸಹ ಧೋತಿ ದುಪ್ಪಟ ಹಾಕೊಂಡು ಉತ್ಕೃಷ್ಟವಾದ ಭಾವದೊಂದಿಗೆ ಅಭಿಷೇಕವನ್ನ ಮಾಡಿದ್ರೆ ತಮ್ಮೆಲ್ಲರಿಗೂ ವಿಶೇಷ ಆಶೀರ್ವಾದ. ಯಾರು ಜಿನೇಂದ್ರ ಭಗವಂತ ಅಭಿಷೇಕ ಮಾಡಿದ್ರೆ ಬಂಧುಗಳೇ, ನಮಗೆ ಅನಿಸ್ತಾ ಇತ್ತು ಬೆಳಿಗ್ಗೆ ನಾವಿಲ್ಲಿ MP ಇದು ಅನಿಸ್ತಾ ಇತ್ತು. ಯಾಕಂದ್ರೆ ನೋಡಿದ್ರೆ ಅವರನ್ನ ಎಲ್ಲ ಒಂದೇ ತರದ ಡ್ರೆಸ್ ಹಾಕೊಂಡು ಅನುಶಾಸನಗಳನ್ನು ಪಾಲನೆ ಮಾಡ್ತಾ ಎಲ್ಲರೂ ಲೈನ್ ಆಗಿ ಬಂದು ಎಲ್ಲರೂ ಸಹ ಅಭಿಷೇಕಾದಿಗಳನ್ನ ಎಷ್ಟು ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಭಾಗವಹಿಸಿದ್ರು. ಇದೇ ರೀತಿಯಾಗಿ ಊರೂರಲ್ಲಿ ಬಂಧುಗಳೇ ಶ್ರಾವಕರ ಸಕ್ರಿಯೆಯಲ್ಲಿ ಮೊದಲಾದಂತ ಜಿನೇಂದ್ರ ಭಗವಂತರ ಅಭಿಷೇಕ ಮಾಡತಕ್ಕಂತ ನೀವು ಶುರು ಮಾಡಿದ್ರಿ ಅಂದ್ರೆ ಬೇಡ ಪಾರಾಗಿ ಹೋಗ್ತಾರೆ ಬಂಧು. ಉತ್ತರದ ಸ್ಥಿತಿ ದಕ್ಷಿಣದಾಗಲಿಕ್ಕೆ ಬಹಳ ಸಮಯ ಅಂತಂಗೆ. ಯಾಕಂದ್ರೆ ದಕ್ಷಿಣದವರು ಬಹಳ ಸೀದಾ ಇರ್ತಾರೆ. ದಕ್ಷಿಣದ ಮಂದಿ ಪರಿವರ್ತನೆ ಆಗಲ್ಲ, ಒಮ್ಮೆ ಆದರ್ಶ ಕಟ್ಟರ್ ಆಗ್ತಾರೆ ಅಂದ್ರೆ ಎಂದೋ ಸರ್ ಮಾಯಾಚಾರ ಕಮ್ಮಿ ದಕ್ಷಿಣದಲ್ಲಿ. ಯಥಾರ್ಥವಾಗಿ ಏನ್ ಹೇಳ್ತೀರೋ ಅದನ್ನೇ ಮಾಡ್ತಾರೆ. ಬಹಳ ಚಂದ ಅನಿಸ್ತಾ ಇದೆ ಬಂಧುಗಳೇ. ಬಹಳ ಜನ ಅಭಿಷೇಕ ಮಾಡಿದ್ರು, ಯಾರ್ಯಾರು ದೂರ ನುಡ್ಕೊಂಡು ನೋಡ್ತಾ ಇದ್ರು, ಕಾಣ್ತಾರೆ ಹಾಕೊಂಡು ನೋಡ್ತಾ ಇದ್ರು. ಅಂತವರಿಗೆ ಒಳಗೆ ಇಷ್ಟು ದುಃಖ ಆಗಿದೆ ನಮ್ಗೆ ಹೇಳ್ಕೊಳ್ಳಲ್ಲ. ಅಂದ್ರೆ ನಾವು ಅಭಿಷೇಕ ಬರಲಿಲ್ಲ, ನಾವು ಕೇಸರಿ ಹಾಕೊಂಡು ಅಭಿಷೇಕ ಮಾಡಿದ್ವಲ್ಲ ಅಂತೇಳಿ ಅವರು ನಿಶ್ಚಿತವಾಗಿ ದುಃಖಿಯಾಗಿದ್ದಾರೆ. ಆದ್ರೆ ಎಲ್ಲರಿಗೂ ಸಹ ಬಂಧುಗಳೇ ತಾವು ದುಃಖಿ ಆಗ್ಬೇಡ್ರಿ. ಇವತ್ತು ಮಂಗಲಾಚರಣೆ ಏನ್ ಹೇಳ್ರಿ, ಕುಡಚಿಯಲ್ಲಿ ತಾವು ಮಂಗಲಾಚರಣೆಯನ್ನು ಮಾಡ್ತಾ ಇದ್ದೀರಿ. ಮಂಗಲ ಕಲಸವನ್ನ ಸ್ಥಾಪನೆಯನ್ನು ಮಾಡಿ ಅಮಂಗಲದ ಮಂಗಲವಾಗುವಂತ ಭಾವನೆಯನ್ನು ಮಾಡ್ತಾ ಇದ್ರಿ ಬಂಧುಗಳೇ. ತಾವೆಲ್ಲರೂ ಇವತ್ತು ಉತ್ತಮ ಮಂಗಲಾಚರಣೆ ಮಾಡ್ತಾ ಇದ್ರಿ. ಮುಂಬರುವಂತ ಹೊಸಾಯುಗದ ಕಾಲದಲ್ಲಿ ಪೂರ್ಣವಾದಂತ ಲಾಭವನ್ನು ತಾವೆಲ್ಲರೂ ಪಡ್ಕೊಳ್ಳುವಂತೆ ಬಂಧುಗಳೇ. ತಾವ್ಯಾರು ವಂಚಿತರಾಗಿ ದೂರ ಇರಬಾರದು ಬಂಧುಗಳೇ. ತಮ್ಮಲ್ಲಿರುವಂತಹ ಎಲ್ಲಾ ಭಿನ್ನಾಭಿಪ್ರಾಯಗಳನ್ನ ದೂರ ಇಡಿ ಬಂಧುಗಳೇ. ನೀವೆಲ್ಲರೂ ಜಿನೇಂದ್ರ ಭಕ್ತರಿದ್ದೀರಿ, ತಾವೆಲ್ಲರೂ ಜೈನರಿದ್ದೀರಿ. ಜಿನೇಂದ್ರ ಭಗವಂತ ಉಪದೇಶ ಮಾಡಿದಂತ ಅನುಶಾಸನವನ್ನ ಬದ್ಧರಾದಂತ ನೀವೆಲ್ಲ ಭಕ್ತರಿದ್ದೀರಿ ಬಂಧುಗಳೇ. ತೇರಾಪಂಥಿ, ಬೀಸ್ಪಂಥಿ, ಚತುರ್ರು, ಪಂಚಮರು
ಅನ್ನುವಂತ ಎಲ್ಲ ಗೊಂದಲವನ್ನು ಮಾಡಿಕೊಂಡು ಬಂಧುಗಳೇ ದೂರ ಇರಬೇಡ್ರಿ. ಎಲ್ಲರೂ ಅಭಿಷೇಕವನ್ನ ಮಾಡಿದ್ರು. ಆದ್ರೆ ಕುರ್ಚಿಯಲ್ಲಿ ಇದು 1/4% ಅಷ್ಟೇ. ಏನ್ ಹೇಳ್ರಿ, ಕುರ್ಚಿಯಲ್ಲಿರ್ತಕ್ಕಂಥ ಶ್ರಾವಕರು ಎಲ್ಲರೂ ಅಭಿಷೇಕವನ್ನ ಮಾಡಿದ್ರೆ ಕಮ್ಮಿ 600-700 ಜನ ಶ್ರಾವಕರು ಅಭಿಷೇಕ ಮಾಡ್ಬೇಕು ಬಂಧುಗಳೇ. ಕುರ್ಚಿ ದೊಡ್ಡ ಸಮಾಜ ಇದೆ ಇದು. ಬಸವನ ಕುರ್ಚಿ ಸಮಾಜ ಬಹಳ ದೊಡ್ಡದೇ, ಸಂಪನ್ನ ಸಮಾಜ ಇದೆ ಇದು. ಮತ್ತು ಧರ್ಮದ ಭಾವನೆ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಸುಖಸಾಗರ ಮಹಾರಾಜರು 3 ಚಾತುರ್ಮಾಸವನ್ನು ಮಾಡಿದ್ರಿ. ಸುಖಸಾಗರ ಮಹಾರಾಜರು ಚಾತುರ್ಮಾಸವನ್ನು ಮಾಡಿ ಕುರ್ಚಿಯಲ್ಲಿರ್ತಕ್ಕಂಥ ಶ್ರಾವಕರನ್ನ ಸುಖದ ಸಾಗರದಲ್ಲಿ ತೇಲಿಸಿದ್ದಾರೆ ಬಂಧುಗಳೇ. ಅನಂತ ಸುಖ ಪ್ರಾಪ್ತವಾಗುವುದಕ್ಕೆ ತಮಗೆ ಇನ್ನು ಬಹಳ ಸಮಯ ಇಲ್ಲ ಬಂಧುಗಳೇ. ಹಾಗಾಗಿ ಕೆಲವೇ ದಿನದಲ್ಲಿ ನಿಶ್ಚಿತವಾಗಿ ತಮ್ಮೆಲ್ಲರೂ ಭವ್ಯಾತ್ಮನಾಗಲಿ ಪ್ರಾಪ್ತವಾಗ್ತದೆ ಬಂಧುಗಳೇ. ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹ ಅಭಿಷೇಕ ಪೂಜಾ ಪ್ರತಿದಿನ ಮಾಡಬೇಕು. ಪ್ರತಿದಿನ ಅಭಿಷೇಕ ಪೂಜೆ ಮಾಡ್ಲಿಕ್ಕೆ ಬರಬೇಕು. ಆವಾಗ ಮಾತ್ರ ತಮಗೆ ಚಾತುರ್ಮಾಸ ಇಲ್ಲಿ ಮಾಡಿದ್ದು ಮತ್ತು ಮಂಗಳಾಚರಣೆ ಮಂಗಳ ಕಳಸ ಸ್ಥಾಪನೆ ಮಾಡಿದ್ದು ಸಾರ್ಥಕತೆ ಆಗ್ತದೆ. ತಾವೆಲ್ಲ ಬರ್ತಿರುವಂತ ವಿಶ್ವಾಸ ನಮಗೆ. ಯಾಕಂದ್ರ ಕುರ್ಚಿಯಲ್ಲಿ ಯಾರಿಗೂ ಅಭಿಷೇಕ ಮಾಡ್ಲಿಕ್ಕೆ ಬರ್ರಿ ಅಂದ್ರ ಯಾರು ಒಲ್ಲಂತ ಹೇಳಿ ನೋಡ್ರಿ. ಬೇರೆ ಊರಾಗ ಹೇಳಿದ್ರ ಒಲ್ಲಂತ, ಆದ್ರೆ ಇಲ್ಲದ ಸ್ವತಃ ತಾವೇ ಬಂದು ಕೇಸರಿ ಧೋತಿ ದುಪ್ಪಾಟ ಹಾಕೊಂಡು ನಮ್ಗೆ ಹಾಕಕ್ ಬರಂಗಿಲ್ಲ ಅಂತ ಎಷ್ಟು ಪ್ರಯತ್ನ ಪಟ್ಟು ಎಲ್ಲರೂ ಹಾಕಕ್ ಕತ್ಕೊಂಡಿದ್ದಾರೆ. ಧೋತಿ ದುಪ್ಪಟ್ಟವನ್ನ MP ಅವರು ಹಾಕೊಂತಾರ ನೋಡ್ರಿ. ಹಂಗೆಲ್ಲ ಬಹಳ ಬೆಳಿಗ್ಗೆ ನೋಡಿದ್ರೆ ನೀವೆಲ್ಲ ಬಹಳ ಚಂದವಾಗಿ ಹಾಕೊಂಡು ಚಿಕ್ಕ ಅಂದ್ರೆ 7 ವರ್ಷ 8 ವರ್ಷ 9 ವರ್ಷದ ಬಾಲಕರಿಂದ ಹಿಡಿದು 80-90 ವರ್ಷದ ವೃದ್ಧ ತನಕನೂ ಸಹ ಎಲ್ಲರೂ ಸಹ ಒಂದೇ ರೀತಿಯಾಗಿ ಅವರ ಉತ್ಕೃಷ್ಟ ಭಾವದಿಂದ ಅಭಿಷೇಕವನ್ನು ಮಾಡಿದ್ರಿ. ಒಂದು ವೇಳೆ ಆಚಾರ್ಯ ಭಗವಂತರು ನಮ್ಗೆ ಹೇಳಿದ್ದಾರೆ ದಾನ ಮತ್ತು ಪೂಜೆ ಮಾಡ್ಲಿಕ್ಕೆ ಉಪದೇಶ ಮಾಡ್ಬೇಕಂತ ಹೇಳಿದ್ದಾರೆ. ಜಿನೇಂದ್ರ ಭಗವಂತರ ಪೂಜೆಯನ್ನು ಮಾಡ್ಲಿಕ್ಕೆ, ಸತ್ಪಾತ್ರಕ್ಕೆ ದಾನವನ್ನು ಮಾಡ್ಲಿಕ್ಕೆ ಬಂಧುಗಳೇ. ಭವ್ಯಾತ್ಮನೆ ತಮ್ಮೆಲ್ಲರ ಕಲ್ಯಾಣ ದಾನ ಪೂಜೆಯಿಂದಲೇ ಇದೆ ಬಂಧುಗಳೇ. ಇಲ್ಲಿ ತನಕ ನೀವು ದಾನ ಪೂಜೆ ಮಾಡ್ತಾ ಇದ್ರೆ ಅಲ್ಲಿ ತನಕ ಮಾತ್ರ ನಿಮ್ಮ ಶ್ರಾವಕರ ಕಲ್ಯಾಣವಾಗ್ತದೆ ಬಂಧುಗಳೇ. ತಾವೆಲ್ಲರೂ ಉತ್ಕೃಷ್ಟ ಭಾವದೊಂದಿಗೆ ಪೂಜೆಯನ್ನು ಮಾಡಿದ್ರೆ, ಬೆಳಿಗ್ಗೆ ಶಾಂತಿ ವಿಧಾನವನ್ನು ಮಾಡಿದ್ರಿ. ಮತ್ತು ಈಗ ತಾವೆಲ್ಲರೂ ಸಹ ದಾನಗಳನ್ನು ಸಹ ಬೆಳಿಗ್ಗೆ ನೋಡ್ತಾ ಇದ್ದೀವಿ. ಈಗ ಮಳೆ ಏನಾಗ್ತಾ ಇದೆ, ಹೊರಗಡೆಯಲ್ಲಿ ಮಳೆ ಆಗ್ತಾ ಇದೆ. ಆದ್ರೆ ಬೆಳಿಗ್ಗೆ ನೀವು ಏನ್ ಮಾಡಿದ್ರಿ, ದಾನ ಮಳೆ ಬೆಳಿಗ್ಗೆ ಸುರಿಸಿದ್ರಿ. ಏನ್ ಮಾಡಿದ್ರಿ ಹೇಳಿ. ಈಗ ಸಹ ದಾನದ ಮಳೆಯನ್ನು ಸುರಿಸಲಿಕ್ಕಾಗಿ ತಯಾರಾಗಿ ನಿಂತಿದ್ರಿ. ಬಸವನ ಕುರ್ಚಿಯನ್ನು ಕಮ್ಮಿ ಇಲ್ಲ. ಅಷ್ಟೇ ಅಲ್ಲದೆ ಬಸವನ ಕುರ್ಚಿಯಲ್ಲಿ ಮಂಗಲ ಕಳಸ ಸ್ಥಾಪನೆಗೆ ಬಹು ದೂರದಿಂದ ಬಂದಿದ್ರಿ. ಬೆಂಗಳೂರಿಂದ, ಸಾಗರದಿಂದ, ಶಿವಮೊಗ್ಗದಿಂದ, ಹಾಗೇನೆ ಬೆಳಗಾವಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯ ಅಕ್ಕಪಕ್ಕದವರು ಮತ್ತು ಬಾಗಲಕೋಟೆ ಜಿಲ್ಲೆಯವರು ಎಲ್ಲರೂ ಬಂದಿದ್ರಿ. ಬಂಧುಗಳೇ, ತಮ್ಮೆಲ್ಲರಿಗೂ ಸಹ ಮಂಗಳ ಆಶೀರ್ವಾದ, ತಮ್ಮೆಲ್ಲರ ಧರ್ಮ ಮುಟ್ಟಿ ಧರ್ಮದಲ್ಲಿರ್ತಕ್ಕಂಥ ಶ್ರದ್ಧೆ ಸಮರ್ಪಣೆಗೆ ಮಂಗಲ ಆಶೀರ್ವಾದ. ಮತ್ತು ಯಾರಾದ್ರೂ ಸಹ ದುಃಖಿಯಾಗಿದ್ರೆ ಬಂಧುಗಳು, ತೇರದಾರದವರು ಬಹಳ ಪ್ರಯತ್ನವನ್ನು ಬಿಟ್ಟಿದ್ರು. ಅಷ್ಟೇ ಅಲ್ಲ, ಅವರು 2 ವರ್ಷನೂ ಸಹ ನಾವು ಎಲ್ಲೆಲ್ಲಿ ವಿಹಾರ ಆಗ್ತಾ ಇತ್ತು, ಮಹಾರಾಜ ವಿಹಾರ ಆಗ್ತದಂದಾಗ ಬಂದು ವಿಹಾರದಲ್ಲಿ 25-30 ಜನ ಸಾವಕಿರು ಸಾತು ವಿಹಾರ ಮಾಡ್ತಿದ್ರು, ವ್ಯವಸ್ಥೆಯನ್ನು ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೆ ಮಹಾರಾಜ ಎಲ್ಲಿ ಹೋಗ್ತಾರೆ ಅವ್ರಿಗೆ ಗೊತ್ತಿರ್ಲಿಲ್ಲ. ನಾವಿಂದು ವಚನ ಕೊಡೋಲ್ಲ. ಏನ್ ಹೇಳ್ರಿ, ಆಚಾರ್ಯ ಭಗವಂತರು ಹೇಳಿದ್ದಾರೆ ಯಾರಿಗೂ ವಚನ ಕೊಡಬೇಡ್ರಿ. ಯಾಕಂದ್ರೆ ನಮಗ್ ನೀವು ವಚನ ಕೊಟ್ಟಿದ್ರೆ ಸತ್ಯ ವಚನ ಪಾಲನೆ ಮಾಡ್ತೀವಿ ಅಂತ ಹೇಳಿ. ಹಾಗಾಗಿ ಎಲ್ಲೂ ಸಹ ಚಾತುರ್ಮಾಸವನ್ನ ಎಲ್ಲ ಆಗ್ತದೆ ಅನ್ನುವಂಥದನ್ನ ವಚನ ಕೊಡ್ಲಿಕ್ಕೆ ಬರೋಲ್ಲ, ಭಾವನೆ ಮಾಡ್ರಿ ಅಂತಿದ್ವಿ. 2 ವರ್ಷದ ಭಾವನೆ ಮಾಡಿದ್ರು. ಈ ವರ್ಷ ಸಹ ಅವರ ಭಾವನೆ ಮಾಡಿದ್ರು. ಆದ್ರೆ ಚೇರದಾಳಕ್ಕೆ ವಿಹಾರ ಮಾಡಿದೀವಿ. ವಾಸಪೂಜೆ ನಗರದಲ್ಲಿ ಕೆಲವು ದಿವಸ ಇರ್ತೀವಿ. ಅಲ್ಲಿರ್ತಕ್ಕಂಥ ಶ್ರಾವಕರೆಲ್ಲೂ ಸಹ ಉತ್ತಮವಾದಂತ ಸಕ್ರಿಯೆಗಳನ್ನ ಪಾಲನೆ ಮಾಡುವಂತ ಪ್ರತಿದಿನ ಅಭಿಷೇಕ ಮಾಡ್ತಾರೆ. ಸಮೀಚೀನವಾಗಿ ಅಭಿಷೇಕ ಪೂಜಾದಿಗಳನ್ನ ಅಲ್ಲಿ ಪ್ರತಿದಿನ ಶ್ರಾವಕರೇ ಮಾಡ್ತಾರೆ. ಬಹಳ ಅಲ್ಲಿ ಧರ್ಮ ಇದೆ, ಧರ್ಮ ಪ್ರಭಾವನೆ ಇದೆ. ಆದ್ರೆ ಕುರ್ಚಿಯವರ ಪುಣ್ಯದಿಂದ ನಮ್ಗೆ ಗೊತ್ತಿರ್ಲಿಲ್ಲ, ನಾವಿಲ್ಲಿ ಬರ್ತೀವಿ. ನಾವು ಹಾರಂಗೇರಿಗೆ ವಿಹಾರ ಮಾಡಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಕೌಂಟುಕೊಪ್ಪ ಇವನ್ನೆಲ್ಲ ದರ್ಶನ ಮಾಡೋಣ. ಅಧ್ಯಕ್ಷರು ಉಳಿತಾಗಲಿಲ್ಲ. ಇದು ಮಹಾರಾಜರು ಎಲ್ಲಿ ಹೋಗ್ತೀವಿ, ಇಲ್ಲ ದರ್ಶನ ಮಾಡೋಣ ಅಕ್ಕಪಕ್ಕದ ವಿಚಾರ ಹಂಗಾದ್ರೆ ಸರಿ ಅಂತ ಹೇಳಿ ಅಧ್ಯಕ್ಷರು ಬಂದಿದ್ದಾರೆ. ಯಾರು ಆದಿನಾಥ್ ಅಲ್ಲ, ರವಿಯವರು. ರವಿಯವರು ಬಂದಿದ್ದಾರೆ. ಅವರು
ಹೇಳಿದ್ವಿ ಇಲ್ಲ ದರ್ಶನ ಮಾಡ್ಕೊಂಡು ಬರ್ತೀವಿ. ಮಾವಿಯವರು ಬಂದು ಕೇಳಿದ್ರಿಲ್ಲ ನಾಳೆ ದರ್ಶನ ಮಾಡ್ಕೊಂಡು ಬರ್ತಾರ ಅಂತ. ಹಾಗೆ ದರ್ಶನ ಮಾಡ್ತಾ ಮಾಡ್ತಾ ಇಲ್ಲಿಗೆ ಬರೋದಾಯ್ತು. ಎಲ್ಲಿ ಹೇಳ್ರಿ? ಬಸವನ ಕೊಡಚಿಗೆ ಬರೋದಾಯ್ತು. ಹಾಗೆ ತೀರದಾಳವರಿಗೂ ಹಾಗೆ ಅಕ್ಕಪಕ್ಕದಲ್ಲಿ ಬಂದಂತ ಎಲ್ಲ ಶ್ರಾವಕರಿಗೂ ಸಹ ದುಃಖಿ ಆಗಬಾರ್ದು ನೋಡ್ರಿ. ನೀವು ಭಾವನೆ ಮಾಡಿದ್ರಿ ಅಂದ್ರೆ ಯಾವಾಗಾದ್ರೂ ಒಂದಿನ ಪ್ರಾಪ್ತವಾಗ್ತದೆ. ಏನ್ ಹೇಳ್ರಿ? ಮಹಾರಾಜ ಸಮಾಧಿ ಆಗೋ ತನಕ ಕೆಲವು ಚಾತುರ್ಮಾಸ ಆಗ್ತಾವ. ಏನ್ ಹೇಳ್ರಿ? ಸಮಾಧಿ ಆಗೋ ತನಕ. ಆದ್ರೆ ನಿಶ್ಚಿತ ಇಷ್ಟೊಂದು ಹೇಳಕ್ ಬರಂಗಿಲ್ಲ. ಅದ್ ಭಾವನೆ ಮಾಡ್ತಾ ಇರಿ ಬಂದು ವೇಳೆ. ಅಷ್ಟೇ ಅಲ್ಲ, ಮಹಾರಾಜರು ಮತ್ತು ನಮ್ಮ ಚಾತುರ್ಮಾಸ ಅಷ್ಟೇ ಅಲ್ಲ, ಹಾಗೆ ಇನ್ನು ಉತ್ಕೃಷ್ಟವಾದಂತ ಮಹಾರಾಜರ ಚಾತುರ್ಮಾಸ ಪ್ರಾಪ್ತವಾಗಲಿ ಅಂತ ನಾವು ಸಹ ಆಶೀರ್ವಾದ ಮಾಡ್ತೀವಿ. ತಾವೆಂದೂ ಸಹ ದುಃಖಿ ಆಗಬಾರದು. ಪರಮ ಪೂಜ್ಯ ನೇಮಸಾಗರ ಮಹಾರಾಜರು ಈ ಭಾಗದಲ್ಲಿ ಬಹಳಷ್ಟು ಉಪಕಾರವನ್ನು ಮಾಡಿದ್ದಾರೆ. ಈ ಭಾಗ ಅಷ್ಟೇ ಅಲ್ಲ, ದೇಶಾದ್ಯಂತದಲ್ಲಿ ಅವರ ಉಪಕಾರ ಬಹಳ ಇದೆ. ತೀರದಾಳದಲ್ಲೂ ಸಹ ಅವರ ಉಪಕಾರಗಳು ಬಹಳ ಇದ್ದಾವೆ. ಅಲ್ಲಿ ಶ್ರಾವಕರು ಬಹಳ ಹೇಳ್ತಾ ಇದ್ರು ಅವ್ರ ಬಗ್ಗಾಗಿ. ಅವರ ಉಪಕಾರ ನಾವು ತೀರ್ಸ್ಲಿಕ್ಕೆ ಆಗೋಲ್ಲ ಮಹಾರಾಜ. ಯಾಕೆ ಅಂತ ಹೇಳಿದ್ರೆ ಬಹಳ ಉಪಕಾರವನ್ನು ಮಾಡಿದ್ದಾರೆ ಅಂತ ಹೇಳಿ. ಹಾಗೆ ಬೆಳಗಾವಿ ಜಿಲ್ಲಾ ಹೇಗಿದೆ ಅಂತ ಹೇಳಿದ್ರು, ಪೂರಾ ಬೆಳಗಾವಿ ಜಿಲ್ಲಾ ಧರ್ಮನಗರಿ ಇದೆ. ಏನ್ ಹೇಳ್ರಿ? ಇಲ್ಲೆಲ್ಲ ಅಕ್ಕಪಕ್ಕದಲ್ಲೆಲ್ಲ ಧರ್ಮಾತ್ಮರು ಆದಂತ ಭವ್ಯ ಜೀವಿಗಳು ಬಹಳ ತುಂಬಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲೇ ಇಡೀ ಕರ್ನಾಟಕದಲ್ಲಿ ಬಹಳಷ್ಟು ಜನ ಮುನಿ ಮಹಾರಾಜರು ಬೆಳಗಾವಿಯಲ್ಲಿ ಆಗಿದ್ದಾರೆ. ಅಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲೆಯಲ್ಲೇ ಇಡೀ ಕರ್ನಾಟಕದಲ್ಲಿ ಜಾಸ್ತಿ ಪ್ರತಿಮಾಧಾರಿಯಾದಂತರು ಬೆಳಗಾವಿ ಜಿಲ್ಲೆಯಲ್ಲೇ ಇದ್ದಾರೆ. ಅಂದ್ರೆ ಹೇಳುವಂತ ತಾತ್ಪರ್ಯ ಅಂತ ಹೇಳಿದ್ರೆ ಬೇರೆ ಕಡೆಗೂ ಇದ್ದಾರೆ, ಆದರೆ ಬೆಳಗಾವಿ ಜಿಲ್ಲೆಯ ಶ್ರಾವಕರು ಬಹಳ ಪುಣ್ಯಶಾಲಿಗಳಿದ್ದಾರೆ. ಆ ಪುಣ್ಯದಿಂದ ಅವರಿಗೆ ಸತ್ಸಂಗ ಪ್ರಾಪ್ತವಾಗ್ತಾ ಇರ್ತದೆ, ನಿರಂತರವಾಗಿ ಪ್ರಾಪ್ತವಾಗ್ತಾ ಇರಲಿ ಮತ್ತು ಧರ್ಮ ಬುದ್ಧಿ ಗತಿ ಆಗ್ತಾ ಇರಲಿ. ಬಂಧು ವೇಳೆ ನಿಮ್ಮ ಭಾವನಾ ಯಾರು ಸದಾಕಾಲ ಮಂಗಲವಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಮಂಗಲ್ ಆಶೀರ್ವಾದ. ಯಾಕೆ ಅಂತ ಹೇಳಿದ್ರೆ ಮುಂದಿನ ಕಾರ್ಯಕ್ರಮವನ್ನ ಮುಂದುವರಿಸೋರಿದ್ದಾರೆ. ಆಶೀರ್ವಾದ ಎಲ್ಲರಿಗೂ ಮಂಗಲ್ ಆಶೀರ್ವಾದ. ಯಾರು ಸಹ ದುಃಖಿ ಆಗಬಾರ್ದು. ಅಹಿಂಸಾ ಪರಮೋ ಧರ್ಮಕ್ಕೆ ಆಚಾರ್ಯ ವಿದ್ಯಾಸಾಗರ ಮಹಾರಾಜ್ ಕಿ.